ಯಾರನ್ನ ಪರ್ಟಿಕ್ಯುಲರ್ ಸ್ಪರ್ಧಿನ ಮಿಸ್ ಮಾಡ್ಕೋತೀರಾ ಸರ್? ನಾನು ರಕ್ಷಿತಾ ಜಾಸ್ತಿ ಆ ಚಿಕ್ಕ ಹುಡುಗಿನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅಂತ. ಅವರೇ ತುಂಬಾ ಹತ್ರ. ಹಾಂ, ಏನಂದ್ರು ವೈಫ್ ಬಂದ್ಮೇಲೆ? ಇಲ್ಲ ಅವ್ರ ಬಗ್ಗೆ ನಾವು ಬಿಗ್ ಬಾಸ್ ಬಗ್ಗೆ ನಾವು ಏನು ಚರ್ಚೆನೇ ಮಾಡಿಲ್ಲ. ನಾನು ಯಾರ ಜೊತೆನೂ ಬಿಗ್ ಬಾಸ್ ಬಗ್ಗೆ ಚರ್ಚೆನೇ ಮಾಡಿಲ್ಲ. ಇನ್ನೂ ನನ್ನ ಮೊಬೈಲ್ನೂ ನಾನು ಇಸ್ಕೊಂಡಿಲ್ಲ ನನ್ನ ಹತ್ರ. ನಮ್ಮ ಸ್ನೇಹಿತರು ಸತೀಶ್ ಗ್ಯಾತ್ಕಟ್ಟ ಅಂತ ಅವ್ರ ಹತ್ರ ಅವರೇ ಹ್ಯಾಂಡಲ್ ಮಾಡ್ತಿದ್ರು, ಅವ್ರ ಹತ್ರನೇ ಇದೆ. ನನ್ನ ಹೆಂಡತಿ ಬಂದ ತಕ್ಷಣ ನನ್ನ ಹೆಂಡತಿ ಜೊತೆ ಮಾಮೂಲಿ ಬೇರೆ ಚೆನ್ನಾಗಿದೆಯಾ ಹಂಗೆ ಹಿಂಗೆ ಊರ ಕಡೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಇದು ಮಾತಾಡಿದೆ ಅಷ್ಟೇ. ಮೊಬೈಲ್ ಇಸ್ಕೊಂಡು ಇನ್ನೂ ನಾನು ಏನು ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸು ನನ್ನ ತಗೊಂಡಿಲ್ಲ, ನೋಡೂ ಇಲ್ಲ. ಅಲ್ಲಿದ್ದು ಇಲ್ಲಿ ಯಾವ ರೀತಿ ಟೆಲಿಕಾಸ್ಟ್ ಆಗಿದೆ ಅನ್ನೋದು ನನಗೆ ಕಲ್ಪನೆ ಕೂಡ ಇಲ್ಲ ನನಗೆ. ಓಕೆ, ಇನ್ಮೇಲೆ ನೋಡ್ತೀರಾ ಅಥವಾ ಬೇಡ ಅಂತ ಬಿಟ್ಬಿಡ್ತೀರಾ? ಇಲ್ಲ, ನೋಡಲ್ಲ. ಹೌದಾ? ನೀವು ಹೆಂಗ್ ಆಡಿದ್ರಿ ಅಂತ ನೀವು ನೋಡೋ ಕ್ಯೂರಿಯಾಸಿಟಿ ಇಲ್ಲ? ಯಾಕಂದ್ರೆ ಅಲ್ಲೇ ನೀವೇ ಇದ್ರಿ, ನೀವು ಹೆಂಗಿದ್ರು ಹಾಗಿದ್ರಿ ಅಂತ. ಅಷ್ಟೇ ಅಷ್ಟೇ. ಓಕೆ, ವೈಫ್ ಏನು ಸಜೆಷನ್ ಕೊಡ್ಲಿಲ್ವಾ? ಯಾಕೆ ಹಿಂಗ್ ಮಾಡಿದ್ರಿ ಬಂದ್ಬಿಟ್ರಿ ಅಂತ ಏನು ಬೇಜಾರು ಮಾಡ್ಕೊಳ್ಳಿಲ್ವಾ? ಏನಕ್ಕೆ ಬಂದರೆ ಅದ ನನ್ನ ಸ್ನೇಹಿತರಾದಂಥ ಅದೇ ನಮ್ಮ ವೈಫು ಹಂಗೆ ಅಂದರು, ನೀವು ಬರಬಾರ್ದಾಗಿತ್ತು ಅಂತ ಅಂದರು. ಅಂದ್ಬಿಡು ಇಲ್ಲ ನನಗೆ ಇಷ್ಟ ಆಗಲಿಲ್ಲ, ಅದ್ರ ಬಗ್ಗೆ ಮಾತಾಡಬೇಡ, ನಾನು ಬರಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಬಂದೆ. ಇದೇ ಫೈನಲ್ ಅಲ್ಲ, ಸೋತಿರ್ಬೋದು, ಅದು ಸತ್ತಿಲ್ಲ, ಮಾಡೋಕ್ಕಿನ್ನೂ ಬೇಕಾದಷ್ಟಿದೆ, ನೋಡೋಣ ಬಿಡು ಅಂತ ಅಂದೆ ಅಷ್ಟೇ.